ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಶ್ರೀ ಧರ್ಮರಾಯ ಸ್ವಾಮಿಯ ಮತ್ತು ಶ್ರೀ ದ್ರೌಪದಮ್ಮನವರ 74ನೇ ಕರಗ ಮಹೋತ್ಸವದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಶ್ರೀ ಬಿ.ವಿ. ರಾಜುಗೌಡರು ಭಾಗಿಯಾಗಿ ದೇವಾಲಯದ ಅಭಿವೃದ್ಧಿಗೆ 20 ಲಕ್ಷ ರುಗಳನ್ನು ನೀಡುವುದಾಗಿ ಭರವಸೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಇತಿಹಾಸ ಪ್ರಸಿದ್ಧ ಜಂಗಮಕೋಟೆಯ ಶ್ರೀ ಧರ್ಮರಾಯ ಸ್ವಾಮಿಯ ಮತ್ತು ಶ್ರೀ ದ್ರೌಪದಮ್ಮನವರ 74ನೇ ಕರಗ ಮಹೋತ್ಸವದಲ್ಲಿ ಭಾಗಿಯಾದ ರಾಜುಗೌಡರು ಮಾತನಾಡಿ ದೇವಸ್ಥಾನದ ಅಭಿವೃದ್ಧಿಗೆ 20 ಲಕ್ಷ ರುಗಳನ್ನು ನೀಡುವುದಾಗಿ ಭರವಸೆ ನೀಡಿದರು. ಅದರಂತೆ ಈಗಾಗಲೇ 5 ಲಕ್ಷ ರುಗಳನ್ನು ನೀಡಿರುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ಉಳಿದ ಹಣವನ್ನು ಹಂತ ಹಂತವಾಗಿ ನೀಡುವುದಾಗಿ ತಿಳಿಸಿದರು. ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆ ಸುಖ ಸಂತೋಷ ಸಮೃದ್ಧಿಯಿಂದ ಸುಖ ಜೀವನ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಶ್ರೀ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮನವರ 74ನೇ ಕರಗ ಮಹೋತ್ಸವದಲ್ಲಿ ಅದ್ದೂರಿ ಪಲ್ಲಕ್ಕಿಗಳ ಮೆರವಣಿಗೆ ಸಹ ನಡೆಯಿತು. ಜೋರ ಚಪ್ಪಾಳೆಯೊಂದಿಗೆ ನಾವು ಅವರಿಗೆ ವೇದಿಕೆಗೆ ಸ್ವಾಗತವನ್ನು ಬಯಸೋಣ. ಜೋರ ಚಪ್ಪಾಳೆಯೊಂದಿಗೆ 74ರ ಕರಗ ಮಹೋತ್ಸವದ ಅಂಗವಾಗಿ ಈ ಮೊನ್ನೆ ನಾಗರಾಜ್ ಸರ್ ಅವರು, ಕಾರ್ಯದರ್ಶಿಯಾದ ಗೋಪಾಲಣ್ಣ ಹಾಗೂ ಜಯರಾಮ್ ಸರ್ ಅವರು ಮತ್ತು ಟ್ರಸ್ಟಿನ ಎಲ್ಲ ಮುಖಂಡರುಗಳು ಈಗ ಸನ್ಮಾನ್ಯ ಶ್ರೀ ರಾಜುಗೌಡ ಸರ್ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಜನಪ್ರಿಯ ನಾಯಕರು, ಹಿರಿಯ ಕಾಂಗ್ರೆಸ್ ಮುಖಂಡರು ದಾನ ಮಾಡೋದ್ರಲ್ಲಿ ಎತ್ತಿದ ಕೈ. ಈ ಭಾಗದ ಚೇತನ ಸನ್ಮಾನ್ಯ ಶ್ರೀ ರಾಜುಗೌಡರವರು. ದ್ರೌಪದಿ ಅಮ್ಮ ಮಹಾಶಕ್ತಿ ದೇವತೆ ಅಂತ ಇದೆಲ್ಲ ಧರ್ಮರಾಯನು ಇದ್ದಂತ ಜಾಗದಲ್ಲಿ ಅವರ ಒಂದು ಸಂಪ್ರದಾಯದ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಎಲ್ಲೇ ಇರಲಿ, ಅಲ್ಲಿ ದೇವಸ್ಥಾನ ಹತ್ರ ಅಷ್ಟೇ, ಮುತ್ತಾಲಮ್ಮ ದೇವಸ್ಥಾನ ಹತ್ರ ಅಷ್ಟೇ, ಏನೇ ಕಾರ್ಯಕ್ರಮ ನಡೆದ್ರೆ ಎಲ್ಲರಿಗೂ ಮುಂದಿರುವಂತವರು ನಮ್ಮ ನೆಚ್ಚಿನ ನಾಯಕರು ಶ್ರೀಯುತ ರಾಜುಗೌಡರವರು. ಜೋರ ಚಪ್ಪಾಳೆಯೊಂದಿಗೆ ನಾವು ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಈ 74ರ ಕರಗ ಮಹೋತ್ಸವವನ್ನು ಕುರಿತು ತಮ್ಮ ಹಿತ ನುಡಿಗಳಿಂದ ಆಡಬೇಕಾಗಿ ನನ್ನ ಸವಿನಯ ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ ಅಂತಂದ್ರೆ ಎಲ್ಲರೂ ಖುಷಿಯಾಗಿ ಇವತ್ತು ನಮಸ್ಕಾರ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷ ಆಗುತ್ತೆ. ಇವತ್ತು ನಮ್ಗೆಲ್ಲರಿಗೂ ಹೇಳ್ಬೇಕು ಅಂತಂದ್ರೆ 2 ಕಣ್ಣು ಸಾಕಾಗ್ತಾ ಇಲ್ಲ. ಈ ವೈಭವ, ಈ ಒಂದು ಒಂಥರ ಇಲ್ಲೇನೋ ವೈಕುಂಠದಲ್ಲಿ ಇದೀವೇನೋ ಅನ್ನೋ ತರ ಒಂಥರ ಸಂಭ್ರಮದ ಆಚರಣೆ. ಇವತ್ತು ಇಡೀ ಜಂಗಮಕೋಟೆಯಲ್ಲೆಲ್ಲ ಪೂರ್ತಿ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಇವತ್ತು ಹಬ್ಬ. ತುಂಬಾ ಸಂತೋಷ ಆಗುತ್ತೆ ನನಗೆ ಇಲ್ಲಿ ವರ್ಷ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಇಲ್ಲಿ ಅನುಕೂಲ ಮಾಡಿಕೊಡ್ತಾ ಇರೋಂಥ ಆ ಒಂದು ಭಗವಂತನ ಸೇವೆ ಮಾಡೋದಕ್ಕೆ ಇಲ್ಲಿ ಅನುಕೂಲ ಮಾಡಿಕೊಡ್ತಾರಂತ ನಮ್ಮ ನಾಗರಾಜ್ ಅಣ್ಣವ್ರು ಇರ್ಬೋದು, ನಮ್ಮ ಜಯರಾಮಣ್ಣವ್ರು ಇರ್ಬೋದು, ಎಲ್ಲ ನಮ್ಮ ಟೋಟಲ್ ಎಲ್ಲ ಒಂದು ಟ್ರಸ್ಟ್ನ ಎಲ್ಲ ಆ ಕುಲಬಾಂಧವರಿಗೆ ನಾನು ಭಗವಂತ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಕೇಳ್ಕೊಳ್ತಿದ್ದೀನಿ. ಯಾಕಂತಂದ್ರೆ ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಲ್ಲೋಣ, ಇದು ಧರ್ಮರಾಯ ಸ್ವಾಮಿ ದೇವಸ್ಥಾನನ ಇಲ್ಲಿ ನನಗೆ ಗೊತ್ತಿದ್ದಾಗ ತಿರುಪತಿ ದೇವಸ್ಥಾನ ಕಟ್ಟಿದಂಗೆ ಅದಕ್ಕಿಂತ ದೊಡ್ಡದಾಗೇನು ಹಾಕೋರೆ ನಾವು ಇಲ್ಲಿ ಫೌಂಡೇಶನ್ ಅನ್ನೋ ರೀತಿಯಲ್ಲಿ ಬಹಳ ದೂರಿಯಾಗಿ ದೇವಸ್ಥಾನ ಕಟ್ತಾ ಇದ್ದಾರೆ. ಆ ದೇವಸ್ಥಾನಕ್ಕೆ ನಮ್ಮ ಕೈಲಾದಷ್ಟು ನಾವು ಆ ದೇವರ ಒಂದು ಸೇವೆನಲ್ಲಿ ಯಾವಾಗಲೂ ತೊಡಗಿರ್ತೀವಿ.
ಈಗಾಗಲೇ ಒಂದಷ್ಟು ನನ್ನ ಕೈಲಾದಷ್ಟು ಸೇವೆ ಮಾಡಿದ್ದೀನಿ. ಮುಂದೆ ಕೂಡ ಯಾವತ್ತೂ ಈ ದೇವಸ್ಥಾನ ವಿಚಾರದಲ್ಲಿ ನಿಮ್ಗಳೆಲ್ಲರ ವಿಚಾರದಲ್ಲೂ ಕೂಡ ನಾನು ಯಾವತ್ತೂ ಕೂಡ ಒಂದು ಚಿರುಣಿ ಆಗಿರ್ತೀನಿ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತಿದ್ದೀನಿ. ಬಹಳ ಸಂತೋಷ ಆಗತ್ತೆ ನೋಡಿ, ಆ ಪಲ್ಲಕ್ಕಿಗಳು ನೋಡ್ತಾ ಇದ್ರೆ ದೇವರುಗಳು ಹಂಗೆ ಎದ್ದು ಬಂದು ಎಲ್ರಿಗೂ ಆಶೀರ್ವಾದ ಮಾಡ್ತಾ ಇದಾರೆ. ಇಲ್ಲಿ ಕೂತಿರೋರ್ಗೆ ಎಲ್ರಿಗೂ ಅನ್ನೋ ಒಂದು ಸಂತೋಷ ಆಗ್ತಾ ಇದೆ. ಏನು ಈ ಒಂದು ಹಬ್ಬದ ಸಡಗರನ ವರ್ಷ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಎಲ್ಲ ಟ್ರಸ್ಟ್ ನ ವತಿಯಿಂದ ಎಲ್ಲ ಕುಲಬಾಂಧವರು ಹಾಗೂ ಎಲ್ಲ ಜನಾಂಗದ ಜನ ಕೂಡ ಇವತ್ತು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ಯಾರೆಲ್ಲ ಯುವಕರಿರ್ಬೋದು, ದೊಡ್ಡವರಿರ್ಬೋದು, ತಾಯಂದಿರಿರ್ಬೋದು, ಎಲ್ರಿಗೂ ಕೂಡ ಆ ತಾಯಿಯಲ್ಲಿ ಧರ್ಮರಾಯ ಸ್ವಾಮಿಯಲ್ಲಿ ಕೇಳ್ಕೊಳ್ತಿದ್ದೀನಿ. ಕರಗ ಮಹೋತ್ಸವ ಏನು ಅದ್ದೂರಿಯ ನಡೀತಾ ಇದೆ, ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ. ಎಲ್ಲ ಕುಟುಂಬಗಳಿಗೂ ಕೂಡ ಏನು ತಾವೆಲ್ಲರೂ ಕೂಡ ಇವಾಗ ಆರ್ಥಿಕವಾಗಿ ಇಲ್ಲೆಲ್ಲ ಹೆಚ್ಚಾಗಿ ರೈತಾಪಿ ವರ್ಗನೆ ಕೊಡಿರೋದ್ರಿಂದ ಎಲ್ರಿಗೂ ರೈತರಿಗೆ ಒಳ್ಳೆ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗ್ಲಿ, ಒಳ್ಳೆ ನೀರಿನ ವ್ಯವಸ್ಥೆ ಇದ್ದು ಒಳ್ಳೆ ಬೆಳೆ ಆಗಿ ಎಲ್ಲರೂ ಕೂಡ ನನ್ನ ನೋಡ್ದಂಗೆ ಒಂದೇ ಕುಲ ಕ್ಷತ್ರಿಯ ಕುಟುಂಬದವರು ಏನು ಅಂತಂದ್ರೆ ನಂಬಿರೋದೇನಂದ್ರೆ ಭೂಮಿ ತಾಯಿನೇ. ಆ ಭೂಮಿ ತಾಯಿಗೆ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರುವಂತ ಒಂದು ಕುಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕಷ್ಟಪಡೋ ಕುಲ ಇದೆ ಅಂತಂದ್ರೆ ಅದು ಖಂಡಿತವಾಗ್ಲೂ ನಾನು ಹೇಳ್ತಿದ್ದೀನಿ. ಏನಂದ್ರೆ ನಮ್ಮ ಹಿರಿಯರು ಕೂಡ ನಮ್ಮ ಮನೇಲಿ ದೊಡ್ಡವರು ಹೇಳ್ತಾ ಇದ್ರು, 1 ಎಕರೆ ಜಾಗ ಇದ್ರು ಕೂಡ ಅದರಲ್ಲಿ ಒಂದು 5 ಬೆಳೆ ಹಾಕಿ ಏನೋ ಬುದ್ಧಿವಂತಿಕೆ ಹೆಂಗೆ ಅಂದ್ರೆ ಏನ್ ಬೆಳೆ ಕೈಗೆ ಸಿಗುತ್ತೆ, ಏನ್ ಬೆಳೆ ಒಳ್ಳೆ ರೇಟ್ ಸಿಗುತ್ತೆ, ಅದನ್ನ ನಂಬಿ ಬದುಕಿರುವಂತ ಒಂದು ಕುಲ ಅನ್ನೋ ಮಾತಕ್ಕೂ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನೋಡಿ ದೇವ್ರ ವಿಚಾರ ಬಂದಾಗ ಯಾವುದೇ ಪಕ್ಷ ಇರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಬಹಳ ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಕಾರ್ಯಕ್ರಮನ ಎಲ್ಲರೂ ಕೂಡ ಕರಗ ಮಹೋತ್ಸವನ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಿದೀವಿ. ಈಗಾಗಲೇ ಎಷ್ಟು ಈಗ 74ನೇದಲ್ಲಣ್ಣ, 74ನೇ ಕರಗ ಮಹೋತ್ಸವ ಆಚರಣೆ ಮಾಡ್ತಿದ್ದೀರಿ. ಇದೇ ರೀತಿ ಇದು ಒಂಥರ ಹೆಂಗೆ ಅಂತಂದ್ರೆ ಇತಿಹಾಸ ಪ್ರಸಿದ್ಧವಾದ ಒಂದು ಕರಗ ಮಹೋತ್ಸವ. ಮುಂದಿನ ಪೀಳಿಗೆಗೂ ಕೂಡ ಇದನ್ನ ನೀವೆಂದ ಒಂದು ದಾರಿ ಮಾಡಿಕೊಟ್ಟಿದ್ದೀರಿ. ಈಗೇನು ನಡೆಸ್ಕೊಟ್ಟಿದ್ದಾರೆ ಹಿರಿಯರು, ನಾವೆಲ್ಲರೂ ಮುಂದಿನ ಪೀಳಿಗೆಗೆ ಇದರ ಹತ್ತರಷ್ಟು ಇನ್ನೂ ಹೆಚ್ಚಿಗೆ ಈ ಒಂದು ದೇವಸ್ಥಾನಗಳ ಅಭಿವೃದ್ಧಿ ಇರ್ಬೋದು, ಈ ಒಂದು ಕಾರ್ಯಕ್ರಮಗಳಿರ್ಬೋದು, ನಾವೆಲ್ಲ ಕೂಡ ಮುಂದೆ ನಡೆಸ್ಕೊಂಡು ಹೋಗೋಣ. ಆ ತಾಯಿ, ಆ ಧರ್ಮರಾಯ ಸ್ವಾಮಿ ಎಲ್ರಿಗೂ ಇಲ್ಲಿರುವಂತ ಎಲ್ಲ ಯುವ ಪೀಳಿಗೆಗೂ ಕೂಡ ಒಳ್ಳೆಯ ಮಾರ್ಗದರ್ಶನ ನೀಡಲಿ. ಎಲ್ಲ ಓದ್ತಾ ಇರೋಂತ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಒಂದು ಉನ್ನತ ಸ್ಥಾನಮಾನಗಳು ದೊರಕಲಿ. ಎಲ್ಲ ಕುಟುಂಬಗಳು ಕೂಡ ಆರೋಗ್ಯವಾಗಿ, ಸದೃಢವಾಗಿ, ಆರ್ಥಿಕವಾಗಿ ಎಲ್ಲ ರೀತಿನಲ್ಲೂ ವ್ಯಾಪಾರಸ್ಥರಿಗಿರ್ಬೋದು, ಪ್ರತಿಯೊಬ್ಬರು ಎಲ್ಲ ಜನಾಂಗದವ್ರಿಗೂ ಕೂಡ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ನಮ್ಗೆಲ್ರಿಗೂ ಹೊಂದಿಸ್ತಿದ್ರಿ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಈಗೆಲ್ಲ ನಾವು ನೀವು ನೋಡ್ದಂತೆ ವೇಟ್ ಮಾಡ್ತಾ ಇದೀವಿ. ಭರತನಾಟ್ಯ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ರು. ಯಾವಾಗ್ಲೂ ಅಷ್ಟೇ ವರ್ಷ ನಮ್ಮ ಗುರುಗಳು ಬಹಳ ಚೆನ್ನಾಗಿ ನಡೆಸ್ತಾರೆ. ಇಲ್ಲಿ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಹಂಗಾಗಿ ನಾವು ಕೂಡ ಸ್ವಲ್ಪ ಹೊತ್ತಿದ್ದು ಆ ಕಾರ್ಯಕ್ರಮನ ನೋಡ್ಕೊಂಡು ಆ ಭಗವಂತನ ಸೇವೆ ಮಾಡೋದಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದೀರ. ತಮ್ಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಆದಷ್ಟು ಬೇಗ ಆ ಧರ್ಮರಾಯ ಸ್ವಾಮಿ ದೇವಸ್ಥಾನ ಚೆನ್ನಾಗಿ ಡೆವಲಪ್ಮೆಂಟ್ ನಡೀತಾ ಇದೆ. ಎಲ್ಲರೂ ಕೂಡ ಪ್ರತಿಯೊಬ್ಬ ಇಲ್ಲಿ ಬಂದಿರೋಂಥ ಎಲ್ಲ ಭಕ್ತಾದಿಗಳು ಕೂಡ ನಮ್ಮ ಕೈಲಾದಷ್ಟು ನಾವೆಲ್ಲರೂ ಕೂಡ ಶಕ್ತಿ ಮೀರಿ ಆ ಭಗವಂತನ ಒಂದು ದೇವಸ್ಥಾನ ನಡೀತಾ ಇದೆ. ನಾವೆಲ್ಲರೂ ಕೂಡ ಆ ಭಗವಂತನ ಒಂದು ದೇವಸ್ಥಾನಕ್ಕೆ ಸಹಾಯ ಹಸ್ತ ಚಾಚೋಣ. ನಾವೆಲ್ಲರೂ ಕೂಡ ಆದಷ್ಟು ಬೇಗನೆ ಆ ದೇವಸ್ಥಾನನ ಮುಂದಿನ ವರ್ಷಕ್ಕೆ ಆಗುತ್ತೇನೋ ಇಲ್ಲ ಇನ್ನೂ ಸ್ವಲ್ಪ ತಡ ಆಗುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗನೆ ಆ ದೇವಸ್ಥಾನ ಕೆಲಸಗಳು ಕೂಡ ಆಗ್ಲಿ ಅನ್ನೋ ಮಾತನ್ನು ಎಲ್ಲ ಭಗವಂತನ ಆಶೀರ್ವಾದ. ನಾವು ಅವ್ರೆಲ್ಲರೂ ನೆಪಮಾತರು. ನಮ್ಮ ಕೈಲಿ ಅವತ್ತು ಹೇಳಿದೀವಿ, ಈ ದೇವಸ್ಥಾನಕ್ಕೆ ನನ್ನ ಕಡೆಯಿಂದ 20 ಲಕ್ಷ ಕೊಡ್ತೀನಿ ಅಂತ. ಈಗಾಗಲೇ ಅದ್ರಲ್ಲಿ ಒಂದು 5 ಲಕ್ಷ ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದು ಕೂಡ ದೇವಸ್ಥಾನಕ್ಕೆ ಸ್ಟೇಜ್ ಬೈ ಸ್ಟೇಜು ಮಾತು ಕೊಟ್ಟಿದ್ದೀನಿ. ದೇವಸ್ಥಾನಕ್ಕೆ ಇನ್ನೂ ಹೆಚ್ಚಿಗೆನೆ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ, ಧನ್ಯವಾದಗಳು. ರಾಜನಂತೆ ಜಾಲಾಡುತ್ತ ಗೌರವವನ್ನ ಡಮರುಗದಂತೆ ನೀಡುವಂತ ರಾಜುಗೌಡರವರು ಎಲ್ಲರ ಒಂದು ಆಸೆ ಆಕಾಂಕ್ಷೆ ಮೂಡಿ ಬರ್ತಾ ಇದೆ. ಮುಂದಿನ ರಾಜಕೀಯ ಜೀವನದಲ್ಲಿ ಈ ಭಾಗದಲ್ಲಿ ನೀವು ನಾಯಕರಾಗಿ ಬರ್ಬೇಕಂತ ಹೇಳ್ಬಿಟ್ಟು ಎಲ್ಲರ ಆಸೆ ಆಗಿದೆ. ಜೋರ ಚಪ್ಪಾಳೆಯೊಂದಿಗೆ ಆ ಧರ್ಮರಾಯನ ಸ್ವಾಮಿ ಹಾಗೂ ದ್ರೌಪದಿ ಅಮ್ಮನ ಒಂದು ಆಶೀರ್ವಾದ ಇದ್ರೆ ಇಂಥ ಒಂದು ದೇವಸ್ಥಾನ ಮನುಷ್ಯರು ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ ಅಂದಾಗೆ ದೇವಸ್ಥಾನಕ್ಕೆ ದಾನ ಧರ್ಮವನ್ನ ಮಾಡುವಂತ ನಿಮ್ಮಂತ ರಾಜಗೌಡರಿಗೆ ಅಧಿಕಾರ ಸಿಗೋದೇನು ಕಷ್ಟ ಇಲ್ಲ.
ಆ ಮಹಾ ದೇವರುಗಳು ಆಶೀರ್ವಾದ ಇದ್ರೆ ಬರೋ ಒಂದು ಮುಂದಿನ ಒಂದು ನಾವು ಇದರಲ್ಲಿ ಇವ್ರನ್ನ ಕಾಣಬಹುದು ನಾಯಕರಾಗಿ ಈ ಭಾಗದಲ್ಲಿ. ಹೌದಣ್ಣ, ಕೊಡ್ತಾ ಇದ್ದಾರೆ ಈಗ ಅನೌನ್ಸ್ ಮಾಡಿದ್ರಲ್ಲ. ಹಾಗಾಗಿ ಅಂತ ಒಂದು ಮಹಾನ್ ಚೇತನೆಗೆ ಈ ನಮ್ಮ ಧರ್ಮರಾಯ ಸ್ವಾಮಿ ಆಶೀರ್ವಾದದಿಂದ ಮುಂದೆ ಬರುವ ಒಂದು ನಿಮಗೆಲ್ಲ ಒಂದು ಆಶೀರ್ವಾದದಿಂದ ಶಾಸಕರಾಗಿ ಮುಂದೆ ಬರ್ಬೇಕಂತ ಇವರೆಲ್ಲ ಆಸೆ ಆಗಿದೆ. ಜೋರ ಚಪ್ಪಾಳೆಯೊಂದಿಗೆ ನಮ್ಮ ರಾಜು ಗೌಡ್ರನ್ನ ಮುಂದಿನ ನಾವು ಶಾಸಕರಾಗಿ ಇದೇ ವೇದಿಕೆ ಮೇಲೆ ಕಾಣೋಣ ಅಂತ ಆಯ್ತೋಣ. ಈಗ ಧರ್ಮದರ್ಶಿಗಳಿಂದ ಟ್ರಸ್ಟ್ಗಳಿಂದ ಇವರ ಗೌರವ ಸಮರ್ಪಣೆ. ಮಕ್ಕಳು ಅವ್ರ ಕುಟುಂಬದವರಿಂದ ಪಾಪಣ್ಣವರ ಮಕ್ಕಳು ಮತ್ತು ಅವ್ರ ಬೋನು ಅಂತವರು ಸುಮಾರು 14 ಲಕ್ಷ ರೂಪಾಯಿಗಳ ಬೆಲೆ ಬಾಳ್ತಕ್ಕಂಥ ಒಂದು ಬಂಗಾರದ ಛತ್ರಿಯನ್ನು ನಮ್ಮ ದೇವಾಲಯಕ್ಕೆ ಹಂಚಿದ್ದಾರೆ. ಅವರಿಗೆ ನಮ್ಮ ರಾಜಗೌಡರ ಕಡೆಯಿಂದ ಕೆಲವು ಸನ್ಮಾನವನ್ನು ಮಾಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಾಯಕರಾದಂತಹ ಸನ್ಮಾನ್ಯ ಶ್ರೀ ರಾಜೀವ್ ಗೌಡರು ಈ ಒಂದು 74ನೇ ವರ್ಷದ ಕರಗ ಮಹೋತ್ಸವಕ್ಕೆ ಆಗಮಿಸಿ ತಮ್ಮದೇ ಆದಂತಹ ಒಂದು ಕಲೆಯನ್ನ ಇಲ್ಲಿ ತಂದುಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಬಹಳ ಪ್ರಮುಖ ವ್ಯಕ್ತಿಯಾಗಿದ್ದು ನಮ್ಮ ದೇವಸ್ಥಾನದ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ನಮಗೆ ಸಹಾಯ ಹಸ್ತ ಜೋಡಿಸುತ್ತಲೇ ಬಂದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಶ್ರೀ ಧರ್ಮರಾಯ ಸ್ವಾಮಿ ಸೇವಾಭಿವೃದ್ಧಿ ಟ್ರಸ್ಟ್ ಪರವಾಗಿ ಹಾಗೂ ವೈನಿ ಕುಲಸ್ಥರ ಪರವಾಗಿ ಎಲ್ಲ ಭಕ್ತಾದಿಗಳ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸರಳ ಸನ್ಮಾನವನ್ನು ಅವರಿಗೆ ನೀಡ್ತಾ ಇದ್ದೇವೆ. ದಯವಿಟ್ಟು ಅವರು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಮನವಿ. ಅವರ ಕುಟುಂಬಕ್ಕೆ ಭಗವಂತ ಆಯುರ ಆರೋಗ್ಯ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಿಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥಿಸುತ್ತೇವೆ. ಶ್ರೀ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮನವರ 74ನೇ ಕರಗ ಮಹೋತ್ಸವದ ಸಂದರ್ಭದಲ್ಲಿ ಸಮಾಜ ಸೇವಕರಾದ ರಾಜುಗೌಡರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ಹರಿಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್, ಶಿಡ್ಲಘಟ್ಟ. ಈ ದೇವಸ್ಥಾನ ಹಾಗೂ ವಚನ ಕುಲದ ಎಲ್ಲ ಕುಲ ಬಾಂಧವರ ಮೇಲೆ ಇರಲಿ ಅಂತ ನಾವು ಆಶಿಸುತ್ತಾ ಇಂಥ